ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ನವೆಂಬರ್ ಮಾಸ ಭವಿಷ್ಯ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ನಮಗೆ ತೊಂದರೆ ಇದೆ ಅಂತ ಹೇಳ್ತೀನಿ. ಏನು ತೊಂದರೆ ಇದೆ? ಪ್ರಾರಂಭದಲ್ಲಿ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ ಗುರುಜಿಗಳು ಅಂತ ಯೋಚನೆ ಮಾಡಕ್ಕೆ ಹೋಗಬೇಡಿ. ತೊಂದರೆ ಇದೆ ಅಂತ ಹೇಳ್ಬೇಕು, ಇಲ್ಲ ಇಲ್ಲ ಅಂತ ಹೇಳ್ಬೇಕು. ಜ್ಯೋತಿಷ್ಯ ಒಂದು ನಿಮಗೆ ಸಲಹೆಯನ್ನು ಕೊಡ್ತಕ್ಕಂಥ ಒಂದು ಮಾಧ್ಯಮ, ಒಂದು ವಿಮರ್ಶೆ, ಒಂದು ಸ್ಟಡೀಸ್ ಅಂತ ನಾವು ಹೇಳ್ತೀವಿ, ಒಂದು ಅಧ್ಯಯನ ಅಂತ ನಾವು ಹೇಳಬೇಕು. ಹೀಗೆ ಈ ಅಧ್ಯಯನದ ಪ್ರಕಾರ ನಾವು ಚಿಂತನೆ ಮಾಡುವಾಗ ಈ ಕರ್ಕಾಟಕ ರಾಶಿಯಲ್ಲಿ ಗುರು ಸ್ಥಿತ ಆದಾಗ ಜನ್ಮನಾಮನೋ ದುಃಖಂ, ಜನ್ಮರಾಶಿಯಲ್ಲಿ ಗುರು ಬಂದಾಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಿದ್ದ ಅಂತ ಹೇಳ್ತಾರೆ. ಆದ್ರೆ ಹಾಗಲ್ಲ, ಈ ರಾಶಿಗೆ ಗುರು ಬರಲಿಲ್ಲ. ಆಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುವ ಕರ್ಕಾಟಕ ರಾಶಿಯಲ್ಲಿ ಇರಲಿಲ್ಲ, ಮಿಥುನ ರಾಶಿಯಲ್ಲಿ ಇದ್ದ ಅಂತ ಅಂದ್ಕೊಳ್ಳಿ, ಅಥವಾ ಬೇರೆ ರಾಶಿಯಲ್ಲಿ ಇದ್ದ ಅಂತ ಅಂದ್ಕೊಳ್ಳಿ. ಆದ್ರೆ ಕರ್ಕಾಟಕ ರಾಶಿಗೆ ಗುರು ಉಚ್ಚ ಆಗ್ತಾನೆ. ಅವನ ರಾಶಿಗೆ ಅವನು ಉಚ್ಚ ಆದಾಗ ಅವನು ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಆದರೆ ತೊಂದರೆ ಎಲ್ಲಿ ಬರುತ್ತೆ ಅಂದ್ರೆ ಶನಿ ವಕ್ರ ಆಗಿ ಅಷ್ಟಮ ಸ್ಥಾನಕ್ಕೆ ಬಂದಿರೋದ್ರಿಂದ ಸ್ಥಾನ ಬದಲಾವಣೆ, ಮನೆ ಬದಲಾವಣೆ, ಕೆಲಸ ಬದಲಾವಣೆ ಮಾಡುವಂಥ ಯೋಗವು ಕೂಡ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಇರ್ತದೆ. ಹಾಗಾಗಿ ಮತ್ತೆ ಅಧ್ಯಯನ ಮಾಡುವಂಥವರಾದ್ರೆ ಅವ್ರಿಗೂ ಕೂಡ ಒಂದು ಬದಲಾವಣೆ ಇರುತ್ತೆ ಜೀವನದಲ್ಲಿ, ಒಳ್ಳೆ ಯಶಸ್ಸಿನ ಕಡೆಗೆ ಹೋಗ್ತಾರೆ. ಭಗವಂತ ವಿದ್ಯಾರ್ಥಿಗಳಿಗೆ ಏನೋ ತೊಂದರೆ ಕೊಡೋದಿಲ್ಲ, ಕರ್ಮದ ಫಲ ಮಾತ್ರ ಕೊಡ್ತಾನೆ. ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಕ್ಕಂಥವ್ರು ಯಾವುದೇ ತೊಂದರೆ ಕೊಡಲ್ಲ. ನಾವು ಆ ಪೂರ್ವಾಹಿತ ಕರ್ಮದ ದೋಷ ಇದ್ದಾಗ ಮಾತ್ರ ಕೆಲವು ಸಲ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೇದಿದೆ. ಹಾಗಂತ ಅಧ್ಯಾಪಕರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಒತ್ತಡ ಮತ್ತು ಕೆಲವೊಂದು ಸಮಸ್ಯೆಗಳು, ವೈಯಕ್ತಿಕ ಸಮಸ್ಯೆಗಳು, ಅಂದರೆ ಮನೆಯದು ಕುಟುಂಬದ ಸಮಸ್ಯೆಗಳಿರ್ತದೆ. ಅಧ್ಯಾಪಕರು ಅಂದರೆ ಅವರು ಒಂದು ಕಾಲೇಜ್ನಲ್ಲೋ ಅಥವಾ ಒಂದು ಕಾಲೇಜು ಸ್ಕೂಲಲ್ಲಿ ಅವರು ಅಧ್ಯಾಪಕರಾಗಿ ಕೆಲಸ ಮಾಡ್ತಾರೆ ಎಂದು ಮಾತ್ರ ಒಳ್ಳೆಯದಾಗುತ್ತೆ ಅಂತಲ್ಲ, ಅವರು ವೈಯಕ್ತಿಕ ಜೀವನ ಅಂತ ಇರ್ತದೆ. ಆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅಧ್ಯಾಪಕರಿಗೆ ಸ್ವಲ್ಪ ಆರ್ಥಿಕ ಸಂಕಷ್ಟ ಇರುವ ಸಾಧ್ಯತೆ ಇದೆ. ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಕಳೆದುಕೊಳ್ಳುವಂಥದ್ದಿದೆ. ಮತ್ತು ಸ್ಥಾನ ಬದಲಾವಣೆ, ಒಂದು ಕಡೆಯಿಂದ ಒಂದು ಕಡೆಗೆ ಬದಲಾವಣೆ ಮಾಡುವಂಥ ಇವಾಗ ಒಂದು ಕಾಲೇಜ್ ಬಿಟ್ಟು ಇನ್ನೊಂದು ಕಾಲೇಜ್ಗೆ ಹೋಗೋದು, ಸ್ಕೂಲ್ ಚೇಂಜ್ ಮಾಡೋದು, ಈ ಥರ ಸಂದರ್ಭಗಳು ಮಕ್ಕಳಿಗೂ ಇರುತ್ತೆ, ದೊಡ್ಡವರಿಗೂ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಸ್ವಲ್ಪ ತಮಗೆ ಅನುಕೂಲ ಅವಕಾಶ ನೋಡಿಕೊಂಡು ಅವಶ್ಯಕತೆ ಇದ್ದರೆ ನಾವು ಮಾಡೋದು ಒಳ್ಳೆಯದು. ಇನ್ನು ಆರ್ಥಿಕ ಸ್ಥಿತಿ ಸಂಕಟ ಯೋಚನೆ ಮಾಡಿ, ಆರ್ಥಿಕ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಾ ಇದೆ, ಆದರೂ ಕೂಡ ತಮಗೆ ಅಲ್ಲಿಂದ ಇಲ್ಲಿಗೆ ಆಗ್ತಾ ಇದೆ. ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ದುಡ್ಡಿನ ಸಮಸ್ಯೆ ಒಂದು ಕರ್ಕಾಟಕ ರಾಶಿಯವರಿಗೆ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ಮತ್ತು ಕಳೆದುಕೊಳ್ಳುವಂಥದ್ದು, ಕೆಲವೊಂದಷ್ಟು ಕಳೆದುಕೊಳ್ಳುವಂಥದ್ದು, ದುಡ್ಡು ಕಳೆದುಕೊಳ್ತಕ್ಕಂಥದ್ದು, ನಷ್ಟ ಆಗ್ತಕ್ಕಂಥ ನಷ್ಟ ಆಗೋದು, ದುಡ್ಡು ನಷ್ಟ ಆಗೋದು, ತಿರುಗಾಟ ನಷ್ಟ ಆಗೋದು, ಕೆಲವೊಂದಷ್ಟು ನಷ್ಟ ಅನವಶ್ಯಕ ನಮಗೆ ಕೆಲವು ಕೆಲಸಗಳನ್ನ ಮಾಡದೇ ಇರೋದು, ನಮ್ಮ ಮೇಲೆ ಬರೋದು, ಅಪವಾದ ಬರೋದು, ಇವೆಲ್ಲ ಆಗುವ ಸಾಧ್ಯತೆಗಳು ಈ ಒಂದು ಕರ್ಕಾಟ ರಾಶಿಯವರಿಗೆ ಇರುತ್ತೆ. ಆ ಕರ್ಕಾಟ ರಾಶಿಯವರು ಹುಷಾರಾಗಿರ್ಬೇಕು, ವಾಹನ ಚಲಾಯಿಸುವ ಹುಷಾರಾಗಿರ್ಬೇಕು, ಸೈಕಲ್ ಓಡಿಸುವ ಮಕ್ಕಳು ಹುಷಾರಾಗಿರ್ಬೇಕು, ಜೊತೆಗೆ ಏನಾದರೂ ಓಟ ಮಾಡುವ ಮಕ್ಕಳು ಹುಷಾರಾಗಿರ್ಬೇಕು. ಯಾಕೆ ಅಂತಂದ್ರೆ ಸ್ವಲ್ಪ ಅಷ್ಟಮದಲ್ಲಿ ಶನಿ ಇರೋದ ಬಿದ್ದು ಬೆಟ್ಟು ಮಾಡಿಕೊಳ್ಳುವಂಥ ಯೋಗ, ಅದು ಭಾಳ ದಿವಸ ಇರೋದಿಲ್ಲ, ಟೆಂಪ್ರರಿ, ತಾತ್ಕಾಲಿಕವಾಗಿರುತ್ತೆ. ಒಳ್ಳೆ ಸಮಯ ಬಂದ ಒಳ್ಳೇದು ಬಂದಿದೆ ಅಂತ ನಾನು ಹೇಳ್ತೀನಿ. ಕರ್ಕಾಟ ರಾಶಿಯವರು ಭಾಳ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳು ಹುಷಾರಾಗಿರ್ಬೇಕು. ಮತ್ತು ದೊಡ್ಡವರಾದರೆ ಸ್ವಲ್ಪ ಅವರು ಆರ್ಥಿಕ ಸಂಕಷ್ಟದಿಂದ ಪಾರಾಗೋಕ್ಕೆ ಪ್ರಯತ್ನ ಏನಾದರೂ ಮಾಡಬೇಕು. ಇನ್ನು ಕೆಲಸದಲ್ಲಿ ನಷ್ಟ ಆಗುವಂಥ ಸಾಧ್ಯ, ಅಷ್ಟಮದ ಶನಿ ಇದ್ದಾಗ ಸ್ವಲ್ಪ ನಷ್ಟ ಆಗೋದು, ಕಳ್ಕೊಳ್ಳೋದು ಇರ್ತದೆ. ಆದರೆ ಮುಂಚೆ ಸಾಕಷ್ಟು ತೊಂದರೆ ಅನುಭವಿಸಿದ್ದೀರಿ, ನಿಮ್ಗೆ ಏನಂತ ತೊಂದರೆ ಆಗೋದಿಲ್ಲ, ಅದು ರಿಕವರಿ ಆಗುವಂಥ ಯೋಗವೂ ಇರುತ್ತೆ. ಕೆಲವೊಂದು ಸಲ ಶನಿ ವಕ್ರ ಆದಾಗ ನಮ್ಗೆ ಏನೇನು ಕಳ್ಕೊಂಡಿದ್ವಿ ಅಷ್ಟಮದಲ್ಲಿ ಬಂದಾಗ ಈಗ ವಕ್ರ ಮತ್ತೆ ರಿಕವರಿ ಆಗುತ್ತೆ, ಮತ್ತೆ ಹಿಂತಿರುಗಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಅದರ ಜೊತೆಗೆ ನಿಮಗೆ ಮನೆಯಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರ್ತಕ್ಕಂಥದ್ದು, ಸಣ್ಣ ಪುಟ್ಟ ರಗಳೆ ಆಗ್ತಕ್ಕಂಥದ್ದು, ಏನೋ ಒಂದು ನೀವು ಚೇಂಜ್ ಮಾಡಬೇಕು ಅಂತೀರಿ, ಮೇಲೆ ಬೇಡ ಅಂತಾರೆ, ಈ ಥರ ಎಲ್ಲ ಸಣ್ಣ ಪುಟ್ಟ ರಗಳೆ ಇರುತ್ತೆ. ಮನೆಯವ್ರ ಒಪಿನಿಯನ್ ನಿಮ್ಮ ಪರವಾಗಿ ಬರೋದಿಲ್ಲ, ಮನೆಯವ್ರ ಒಪಿನಿಯನ್ ಒಂದಿರುತ್ತೆ, ನಿಮ್ಮ ಒಪಿನಿಯನ್ ಒಂದಿರುತ್ತೆ. ಇದು ತದ್ವಿರುದ್ಧವಾಗಿರುತ್ತೆ. ಮನೆಯಲ್ಲಿ ನಿಮ್ಮ ಒಪಿನಿಯನ್ಗೆ ತದ್ವಿರುದ್ಧ ಮನೇಲಿ ಇರುತ್ತೆ, ಮನೆಯ ವಿರುದ್ಧ ನಿಮ್ದು ಇರುತ್ತೆ. ಆಗ ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಸ್ವಲ್ಪ ಸಮಯ ಬಿಡಬೇಕು. ನಿಮ್ಗೆ ಒಳ್ಳೆ ಸಮಯ ಬಂದಾಗ ನೀವು ಆ ಸಮಯ ನೋಡಿ ಮಾತಾಡಬೇಕು. ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು, ಎಲ್ಲ ಕೆಲಸ ಆಗುವಂಗೆ ಮಾತಾಡಬೇಕು, ಆಗದಿದ್ದಾಗ ಮಾತಾಡಬೇಕು ಅನ್ನೋ ಗೊತ್ತಿರುತ್ತೆ. ನಿಮ್ಮ ಭಾಳ ಚುರುಕಾಗಿರ್ತೀರಿ ನೀವು ಕಟಕರಾಶಿಯವರು. ಹಾಗಾಗಿ ಎಂಥ ತೊಂದರೆ ಆಗಲ್ಲ, ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಇನ್ನು ಮನೆ, ಪ್ಲಾಟು, ಕಾರು ತೆಗೆದುಕೊಳ್ಳೋದು ಯಾವಾಗಪ್ಪ ಅಂತಂದರೆ ಸಮಯ ತಗೊಳ್ತದೆ. ಅದು ಸ್ವಲ್ಪ ಲಾಂಗ್ ಟೈಮೇ ತಗೊಳುತ್ತೆ, ಸಮಯ ಬಂದಾಗ ನಾನು ಹೇಳ್ತೀನಿ. ನೀವು ಮನೆ ತಗೊಳ್ಳೋ ಯೋಗ, ಕಾರ್ ತಗೊಳ್ಳೋ ಯೋಗ, ಫ್ಲಾಟ್ ತಗೊಳ್ಳೋ ಯೋಗ ಇವೆಲ್ಲ ಬರುತ್ತೆ. ಮಕ್ಕಳು ವಿದ್ಯಾಭ್ಯಾಸ ಹೊರದೇಶಕ್ಕೆ ಅಂದರೆ ಫಾರಿನ್ಗೆ ಹೋಗಿ ಇವ್ರು ಓದುವಂಥ ಯೋಗ, ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಮಾಡಿದಾಗ ಏನು ಮಾಡಬೇಕು ಅವೆಲ್ಲ ನಿಮ್ಮ ಸಮಯ ಬಂದಾಗ ಹೇಳ್ತೀವಿ. ಒಂದು ವೇಳೆ ನಿಮ್ಗೆ ಅದರ ಸಮಯ ಕಾಯಕ್ಕಾಗೋದಿಲ್ಲ ಅಂದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮದು, ನಿಮ್ಮ ಮಕ್ಕಳದ್ದು, ಮನೆಯಲ್ಲಿ ಎಲ್ಲರದ್ದು ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಯಾರಿಗೆ ಏನಿದೆ ಅಂತ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಆ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಳ್ತಕ್ಕಂಥದ್ದು. ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಶೀತಕ್ಕೆ ಸಂಬಂಧಪಟ್ಟಂಥ ಗಂಟ್ಲು ಹಿಡ್ಕೊಳ್ಳೋದು, ಆಮೇಲೆ ಥೈರಾಯ್ಡ್ಗೆ ಸಂಬಂಧಪಟ್ಟದ್ದು, ಜಾಯಿಂಟ್ ಪೇಯ್ನು, ಆಮೇಲೆ ನರಗಳೆಲ್ಲ ಸ್ವಲ್ಪ ವೀಕ್ ಆಗೋದು, ಸುಸ್ತು ಜಾಸ್ತಿ ಬರೋದು, ಮತ್ತು ಹಿಮೋಗ್ಲೋಬಿನ್ ಕಮ್ಮಿ ಆಗೋದು, ಇವೆಲ್ಲ ಇರುತ್ತೆ. ಮತ್ತು ಈ ರಕ್ತಗಳು ಸರಿಯಾದ ಸಂಚಲನ ಶರೀರದಲ್ಲಿ ಸಂಚಾರ ಆಗದೆ ಇರೋದು, ಹೆಪ್ಪುಗಟ್ಟೋದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಭಾಳ ಜಾಗ್ರತೆ ಇರಬೇಕು. ಈಗ ಕಟಕ ರಾಶಿಗೆ ಶೀತಕಾಲ ಬಂದರೆ ಇನ್ನೂ ಕಷ್ಟ ಆಗ್ತದೆ. ಶೀತಕಾಲದಲ್ಲಿ ಅಂತೂ ನಾನು ಈ ಒಂದು ತಿಂಗಳ ಅಂತೇನು ಹೇಳೋದಿಲ್ಲ, ಭವಿಷ್ಯನ ಶೀತಕಾಲದಲ್ಲಿ ಕಟಕ ರಾಶಿಯವರು ಯಾವಾಗಲೂ ಶೀತಕಾಲ ಮುಗಿಯುವವರೆಗೆ, ಮಕರ ಸಂಕ್ರಮಣ ಬರುವವರೆಗೂ ಕೂಡ ಭಾಳ ಜಾಗ್ರತೆಯಾಗಿರ್ಬೇಕು. ಈ ಒಂದು ತಿಂಗಳದ ವಿಚಾರ ಫಲ ಹೇಳ್ತಾ ಇದ್ರು ಕೂಡ ನಿಮ್ಗೆ ಇನ್ನೂ ಮುಂದೊಂದು 3 ತಿಂಗಳದ್ದು ಹೇಳ್ತೀನಿ. ಯಾಕೆ ಅಂತಂದರೆ ತಾವು 3 ತಿಂಗಳು ಜಾಗ್ರತೆ ವಹಿಸಬೇಕು. ಯಾಕೆಂದರೆ ಶೀತಕಾಲ ಬಂದ ಕಟಕ ರಾಶಿಯವರು ಯಾವಾಗಲೂ ಶೀತ ಬಾಧೆ ಜಾಸ್ತಿ ಇರ್ತದೆ. ಅದು ಶೀತಕ್ಕೆ ಸಂಬಂಧಪಟ್ಟದ್ದು, ಚಂದ್ರನ ರಾಶಿಯಾಗಿರುತ್ತೆ, ಜಲರಾಶಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರೋದು ತುಂಬ ಒಳ್ಳೆಯದು.
ಆರೋಗ್ಯ ತುಂಬಾ ಚೆನ್ನಾಗಿದ್ರೆ ಬಹಳ ಖುಷಿ. ಅದಕ್ಕೇನು ಇದೆಲ್ಲ ನನಗೂ ಸಂತೋಷದ ವಿಚಾರನೆ. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹ, ಮನಸ್ತಾಪ, ಅಸಮಾಧಾನ ಅದೇನು ಕಾಮನ್ ಆಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ. ಯಾಕೆ ಅಂತಂದ್ರೆ ಒಬ್ಬೊಬ್ಬರು ಭಿನ್ನಾಭಿಪ್ರಾಯಗಳು ಸಾಮಾನ್ಯವಾಗಿ ಇರುತ್ತೆ. ಯಾಕೆಂದ್ರೆ ನನ್ನ ಅಭಿಪ್ರಾಯ ಇದ್ದಂಗೆ ನಿಮ್ದು ಇರಬೇಕು ಅಂತಿಲ್ಲ, ನಿಮ್ಮಿದ್ದ ನಂದು ಇರಬೇಕು ಅಂತಿಲ್ಲ. ಭಿನ್ನಾಭಿಪ್ರಾಯಗಳಿರುತ್ತೆ. ಆದ್ರೆ ಒಟ್ಟುಗೂಡಿ ಕೂತ್ಕೊಂಡು ಒಂದು ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ಮಹತ್ವ ಇರ್ತವೆ. ಭಿನ್ನಾಭಿಪ್ರಾಯ ಹಾಗೆ ಮುಂದುವರಿಸ್ಕೊಂಡು ಹೋಗೋದಲ್ಲ, ಕೂತ್ಕೊಂಡು ಅದನ್ನ ಎಲ್ಲಿ ಭಿನ್ನಾಭಿಪ್ರಾಯ ಇದೆ ಅದು ಇಬ್ಬರಿಗೂ ಒಪ್ಪಿಗೆ ಆಗೋ ರೀತಿಯಲ್ಲಿ ಒಂದು ನಿರ್ಣಯ ಮಾಡಬೇಕು, ಒಂದು ತೀರ್ಮಾನ ಮಾಡಬೇಕು. ನೀವು ಸ್ವಲ್ಪ ಬಿಡಬೇಕು, ಅವರು ಸ್ವಲ್ಪ ಬಿಡಬೇಕು, ಬಿಟ್ಟು ಯೋಚನೆ ಮಾಡಬೇಕು. ಅಷ್ಟು ಬಂದಾಗ ಸರಿ ಹೋಗುತ್ತೆ. ಅದರಿಂದ ಕೂಡ ಸಮಸ್ಯೆಯಿಂದ ಪರಿಹಾರ ಆಗ್ತದೆ. ಅಲ್ಲದೆ ನಿಮಗೆ ಇನ್ನು ಆ ವ್ರತ ತಿರುಗಾಟ, ಅನವಶ್ಯಕ ತಿರುಗಾಟಗಳು ಬರ್ಬೋದು. ನೀವು ಅವಶ್ಯಕತೆ ಇದೆಯಾ ಎಲ್ಲ ನೋಡಿಕೊಂಡು ಮಾಡಿಕೊಂಡು ತಾಳ್ಮೆ ಕಳ್ಕೊಳ್ಳದೆ ಮಾಡಿ. ಉದ್ಯೋಗದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ನಿಮಗೆ. ಪ್ರಮೋಷನ್ ಸಿಗೋಕೆ ಸ್ವಲ್ಪ ಲೇಟ್ ಆಗ್ತದೆ. ಕೆಲವೊಂದಷ್ಟು ಆರ್ಥಿಕ ಸಂಕಷ್ಟ ಬರ್ತದೆ. ಆದರೆ ಜೀವನಕ್ಕೆ ಊಟ ತಿಂಡಿ ಕೊರತೆ ಆಗಲ್ಲ. ಕೆಲವು ಸಲ ಬರುತ್ತೆ, ಕೆಲವು ಸಲ ಬರಲ್ಲ. ಅಪ್ಸ್ ಆ್ಯಂಡ್ ಡೌನ್ಸು ಜೀವನದಲ್ಲಿ ಇದ್ದೇ ಇರುತ್ತೆ. ಇದು ಹೀಗೆ ಇರುತ್ತೆ, ಹಾಗೆ ಇರುತ್ತೆ ಅಂತೆಲ್ಲ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ. ನೀವು ಎಷ್ಟು ವರ್ಷದ ಜೀವನ ಮಾಡ್ಕೊಂಡು ನೀವು ಪ್ರಾಕ್ಟಿಕಲ್ ಅನುಭವ ಇರುತ್ತೆ ಅಂದರೆ ಅನುಭವಿಸಿ ಬಂದಿರ್ತೀರಿ. ಜೀವನದಲ್ಲಿ ಕಷ್ಟ, ಸುಖ, ನೋವು, ನಲಿವು ಎಲ್ಲವನ್ನು ಅನುಭವಿಸ್ಕೊಂಡು ಬಂದು, ಬಡತನ, ಸಿರಿತನ ಎಲ್ಲ ಅನುಭವಿಸ್ಕೊಂಡು ಬಂದಿರ್ತೀನಿ. ನಾನು ಹೇಳಬೇಕಾದ್ದೇನಿರಲ್ಲ. ಒಂದು ಸಲಹೆ ಅಷ್ಟೇ ಇದು ಜ್ಯೋತಿಷ್ಯದ್ದು. ಹಾಗಾಗಿ ಕರ್ಕಾಟ ರಾಶಿಗಳು ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ಈ ವ್ಯವಹಾರ ಮಾಡುವವರು, ಈ ಲೇವಾಲಿ ವ್ಯವಹಾರ ಮಾಡುವವರು, ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಮಾಡುವವರು, ನೀರಿಗೆ ಸಂಬಂಧಪಟ್ಟದ್ದು, ಹಾಲಿಗೆ ಸಂಬಂಧಪಟ್ಟದ್ದು ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಇರುತ್ತೆ. ಮತ್ತು ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವರಿಗೆ ಮತ್ತು ಸೈಂಟಿಸ್ಟ್ಗಳಿಗೆ, ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಏರೋನಾಟಿಕಲ್ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಆ ನಂತರದಲ್ಲಿ ಇಂಜಿನಿಯರ್ಗಳಿಗೆ, ಇವರಿಗೆಲ್ಲ ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ. ಇನ್ನು ಫೈನಾನ್ಸ್ ವ್ಯವಹಾರ ಮಾಡುವವರಿಗೆ ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ. ಅಂದರೆ ಬ್ಯಾಂಕಿಂಗ್ ವ್ಯವಹಾರ ಮಾಡುವವರು ಇವರಿಗಿರುತ್ತೆ. ಇನ್ನು ಕೆಲವೊಂದಷ್ಟು ವ್ಯವಹಾರಗಳು, ಇನ್ನು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪೆಟ್ರೋಲ್ ಕೆಲಸ ಮಾಡೋರು, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವೊಂದಷ್ಟು, ಇನ್ನು ಈ ಇದು ಮಾಡ್ತಾರೆ, ಏನಂದರೆ ಗಾರ್ಮೆಂಟ್ಸ್ಗಳು ನಡೆಸ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ. ಬಟ್ಟೆ ವ್ಯಾಪಾರ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಪಠ್ಯಪುಸ್ತಕ ಮಾರ್ತಕ್ಕಂಥವ್ರಿಗೆ ಅವರಿಗೆ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ವೈದ್ಯರಿಗೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ, ಪತ್ರಿಕೋದ್ಯಮದಲ್ಲಿರ್ತಕ್ಕಂಥವ್ರಿಗೆ ಇದೆಲ್ಲ ಯೋಗಗಳು ಚೆನ್ನಾಗಿದೆ. ಇನ್ನು ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಚೆನ್ನಾಗಿದೆ. ಅವ್ರ ಜಾತಕ ಪರಿಶೀಲನೆ ಮಾಡಿಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಾಮಾನ್ಯ ಇದು ಮುಕ್ಕಾಲು ಭಾಗ ಚೆನ್ನಾಗಿದೆ ಅಂತ ಹೇಳ್ಬೇಕು. ಆ ಕರ್ಕಾಟ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಾದ ಕಷ್ಟದಲ್ಲಿ, ಕಾರ್ಪಣ್ಯದಲ್ಲಿದ್ದರೆ ಹತ್ತಿರಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸ ಕುಂಕುಮಾರ್ಚನೆ ಮಾಡೋದ್ರಿಂದ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.